ನಮಸ್ಕಾರ ಸ್ನೇಹಿತರ. PM ಕಿಸಾನ್ 22ನೇ ಕಂತಿನ ಹಣ 2,000 ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರೈತರಂತರೂ ಬಹಳಷ್ಟು ದಿನದಿಂದ ಕಾಯ್ತಾನೆ ಇದ್ದಾರೆ. ನಿಮಗೆ ಎಷ್ಟೇ ಕಾಯ್ದರೂ 4 ತಿಂಗಳಿಗೊಮ್ಮೆನೇ ಜಮಾ ಆಗೋದು ಒಟ್ಟಾರೆಯಾಗಿ ನಾನು ಹೇಳಬೇಕಂದ್ರೆ. ಯಾಕಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000 ಸ್ನೇಹಿತರೆ. ಇನ್ನು ನಿಮಗೆ 4,000 ಅಂತ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ. ಹೌದು, ಪ್ರಧಾನಿ ಮೋದಿ ಅವರೇ ಅನೌನ್ಸ್ ಮಾಡಿದ್ದಾರೆ 4,000 ಜಮಾ ಮಾಡ್ತೀವಿ ಅಂತ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಜಮಾ ಆಗುತ್ತಾ? ಯಾವ ರಾಜ್ಯಗಳಲ್ಲಿ ಈ 4,000 ದುಡ್ಡು ಬರ್ತಾ ಇದೆ, ಇದರ ಎಲ್ಲದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಕಂತನ್ನು ಬಿಡುಗಡೆ ಮಾಡೋದಷ್ಟೇ ಅಲ್ಲದೆ ಕಂತುಗಳನ್ನು ಸರಿಯಾಗಿ ನೀವು ಪಡ್ಕೊಳ್ಬೇಕು. ಪ್ರತಿ ಒಂದು ಕಂತಿನಲ್ಲಿ ದುಡ್ಡನ್ನು ನೀವು ಪಡ್ಕೊಳ್ಬೇಕು. ನಿಮ್ಮ ಕಂತುಗಳು ನಿಲ್ಲಬಾರದು. ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಯಾವ ಯೋಜನೆಗಳು ಕೂಡ ನೀವು ಮಿಸ್ ಮಾಡ್ಕೊಳ್ಬಾರ್ದು. ಅಂದರೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಅಂತಹ ಮಾಹಿತಿನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೇಂದ್ರ ಕೃಷಿ ಸಚಿವರಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಇದು. ಬನ್ನಿ ಸ್ನೇಹಿತರ, ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರೈತರು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಿಮಗೆ ಮೊದಲನೇದಾಗಿ ಈ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಸುಮಾರು 10,000 ಕೋಟಿಯಷ್ಟು ರೈತರು ಈ ಒಂದು ಫಲಾನುಭವಿಗಳಾಗಿದ್ದಾರೆ. ಇಲ್ಲಿವರೆಗೂ 21 ಕಂತುಗಳು ಜಮಾ ಆದವು. ಯಾವುದೇ ತೊಂದರೆ ಇಲ್ಲ, ಯಾವುದೇ ತಾಂತ್ರಿಕ ದೋಷ ಇಲ್ಲ, ಇನ್ಯಾವುದೋ ದೋಷವೂ ಕೂಡ ಇಲ್ಲ. ಸರ್ಕಾರದ ಬಳಿ ದುಡ್ಡಿನ ತೊಂದರೆಯೂ ಕೂಡ ಇಲ್ಲ. ಪ್ರತಿ 4 ತಿಂಗಳಿಗೊಮ್ಮೆ ನೇರವಾಗಿ ಡೇಟ್ ಫಿಕ್ಸ್ ಮಾಡಿ ನಿಮ್ಮ ಖಾತೆಗಳಿಗೆ ಒಂದು ಬಟನ್ ಒತ್ತಿದ್ರೆ ಸಾಕು. ಕೇವಲ 2ರಿಂದ 3 ದಿನಗಳಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಆದರೆ ನೀವು ಎಲಿಜಿಬಲ್ ಇದ್ದರೆ ಫಿಕ್ಸ್ ಆಗುತ್ತೆ. ಎಲಿಜಿಬಲ್ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ನಾವು ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದೆ. ಆ ಕಾರಣವನ್ನು ಕೃಷಿ ಸಚಿವರು ತಿಳಿಸಿದ್ದಾರೆ. ಆ ಕಾರಣವನ್ನು ನಾನು ನಿಮಗೆ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, 10 ಕೋಟಿಯಷ್ಟು ರೈತರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ತಾಂತ್ರಿಕ ದೋಷ ಇಲ್ಲ, ಇನ್ಯಾವುದೂ ದೋಷ ಇಲ್ಲ. ಹಾಗಾದರೆ ಈ ಗೃಹಲಕ್ಷ್ಮಿ ಕಡೆಯಿಂದ ನಾವು ಒಂದು ಸ್ವಲ್ಪ ನೋಡೋದಾದರೆ ಇಲ್ಲಿ ತಾಂತ್ರಿಕ ದೋಷ, ಇನ್ಯಾವುದೋ ದೋಷ ಆಗುತ್ತೆ, ಹೀಗೆ ಹಾಗೆ ಅಂತ ಅಬೋಗಳೇ ಬಿಡ್ತಾನೆ ಇರ್ತಾರೆ. ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರವೇ ತತ್ತರಿಸಿ ಹೋಗಿದೆ ಅಂತ ಹೇಳಬಹುದು. ಸರ್ಕಾರದ ಬಳಿ ದುಡ್ಡಿಲ್ಲ ಅಂತಾನು ಹೇಳ್ಬೋದು. ಯಾಕಂದರೆ ಬೆಲೆಗಳ ಏರಿಕೆ, ಇನ್ನಿತರ ಬೆಲೆಗಳ ಏರಿಕೆ, ಅಂದರೆ ಸಾಮಗ್ರಿಗಳಾಗಿರಲಿ, ಇನ್ನು ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳದ್ದು, ಇನ್ನು ಬಸ್ಗಳಲ್ಲಿ ನಮ್ಮ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ. ಟ್ರೈನ್ಗಳಲ್ಲಿ ಎಲ್ಲರಿಗೂ ಕೂಡ ಏರಿಕೆ ಆಗಿದೆ. ವಯಸ್ಸಾದವರಿರಲಿ ಅಥವಾ ಮಹಿಳೆಯರಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ಎಲ್ಲರಿಗೂ ಕೂಡ ಟಿಕೆಟ್ ದರ ಏರಿಕೆ ಆಗಿದೆ. ಜೊತೆಗೆ ಸ್ನೇಹಿತರೆ, ಪೆಟ್ರೋಲ್, ಡೀಸೆಲ್ ಬೆಲೆ, ಹಾಲಿನ ಬೆಲೆ, ಎಲ್ಲದರ ಬೆಲೆ ಏರಿಕೆ ಆಗಿದೆ. ಯಾಕಂದರೆ ಗ್ಯಾರಂಟಿಗಳನ್ನು ನಡೆಸಬೇಕಲ್ವಾ? ಎಷ್ಟು ಅಂತ ಸಾಲ ಮಾಡುತ್ತೆ ಸರ್ಕಾರ? ಇದನ್ನು ಬಿಡಿ, ಈಗ ಇದರ ಹೇಳ್ಕೋತ ಕುಂತ್ರೆ ಇಲ್ಲೇ ಕುಂಡ್ರದಾಗತ್ತೆ. ಇನ್ನು ಕೇಂದ್ರ ಸರ್ಕಾರದಿಂದ ನಿಮಗೆ ಒಂದು ಇನ್ಫಾರ್ಮೇಷನ್ ತಿಳಿಸಲಾಗಿದೆ. ಈ 22ನೇ ಕಂತಿಗಾಗಿ ಡೇಟನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಫೆಬ್ರವರಿ ಕೊನೆಯ ವಾರದಲ್ಲಿ ಅಥವಾ ಮಾರ್ಚ್ನ ಫಸ್ಟ್ ಅಂದರೆ ಮೊದಲ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂಥದ್ದು ಈ 22ನೇ ಕಂತಿನ ಹಣ 2,000. ಇನ್ನು 4,000 ಹೇಗೆ ಬರ್ತಾ ಇದೆ? ಸ್ವತಃ ಮೋದಿಯವರೇ ಹೇಳಿದಾರಂತ ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಮೋದಿಯವರೇ ಹೇಳಿದ್ದಾರೆ. ಈ ಹಿಂದಿನ ತಿಂಗಳಲ್ಲಿ, ಈ ಡಿಸೆಂಬರ್ ತಿಂಗಳಕ್ಕಿಂತ ಅಥವಾ ನವೆಂಬರ್ ತಿಂಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ ಮೋದಿ ಸರ್ಕಾರ ಕೊಡುತ್ತೆ. ಜೊತೆಗೆ ಬಿಹಾರದ ಸರ್ಕಾರವೂ ಕೂಡ ಕೊಡುತ್ತೆ. ಯಾಕಂದರೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇರುತ್ತೆ. ಅಲ್ಲಿರ್ತಕ್ಕಂತಹ NDA ಸರ್ಕಾರ ಅನೌನ್ಸ್ ಮಾಡುತ್ತೆ. ಈಗಾಗಲೇ PM ಕಿಸಾನ್ ಯೋಜನೆಯಲ್ಲಿ ಎಲ್ಲ ರೈತರು 2,000 ದುಡ್ಡನ್ನು ಪಡ್ಕೊಳ್ತಾ ಇದ್ರಿ. ಅದರ ಜೊತೆಗೆ ನಾವು ಕೂಡ 2,000 ದುಡ್ಡನ್ನು ನಿಮಗೆ ಕೊಡ್ತೇವೆ. ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 4,000 ದುಡ್ಡನ್ನು ಕೊಡ್ತೇವೆ ಅಂತಕ್ಕಂತಹದ್ದನ್ನು ಅಲ್ಲಿ ಅನೌನ್ಸ್ ಮಾಡಿ ಈ ಒಂದು ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಸ್ವತಃ ಮೋದಿಯವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತಾರೆ, 4,000 ದುಡ್ಡನ್ನು ನಾವು ನಿಮ್ಗೆ ಕೊಡ್ತೇವೆ ಏನಾದರೂ NDA ಸರ್ಕಾರ ಅಧಿಕಾರಕ್ಕೆ ಬಂದರೆ. ಇದರಿಂದ ಏನಾಗುತ್ತೆ, ರೈತರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಗೃಹಲಕ್ಷ್ಮಿಯಿಂದನೂ ಕೂಡ ಹೆಲ್ಪ್ ಆಗುತ್ತೆ ಸರ್ ಅಂತ ಹೇಳ್ಬೋದು. ಆದರೆ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡೋದಿಲ್ಲ. ಈ ಕಡೆ ಕೇಂದ್ರ ಸರ್ಕಾರವೂ ಕೂಡ ಅಷ್ಟೊಂದು ಹೊಡೆತ ಬೀಳಬಾರ್ದು. ಯಾಕಂದರೆ 20,000 ಕೋಟಿಯಷ್ಟು ಫಂಡನ್ನು ಅಲ್ಲಿ ಕೊಡಬೇಕಾಗತ್ತೆ ಪ್ರತಿಯೊಂದು ಕಂತಿನಲ್ಲಿ. ಅಷ್ಟು ದುಡ್ಡನ್ನು ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿಗೋಸ್ಕರ ಯೂಸ್ ಮಾಡದೇ ಆದರೆ ನಾವು 8 ಕಂತುಗಳನ್ನು ಒಂದೇ ಕಂತಿನಲ್ಲಿ ಪಡ್ಕೊಳ್ಬಹುದು. ರೈತರಿಗೆ 1 ಕಂತು ಕೊಡೋದೇನಿದೆ, ನಮ್ಮಲ್ಲಿ 8 ಕಂತುಗಳನ್ನು ಪಡ್ಕೊಳ್ಬಹುದು. ಇದೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದರೆ ನಾನು ಒಂದು ಸ್ವಲ್ಪ ನಿಮಗೆ ಮಾಹಿತಿ ಇರಲಪ್ಪ ಅಂತ ಹೇಳ್ತಾ ಇದ್ದೀನಿ. ಈ 20,000 ಕೋಟಿಯಷ್ಟು ರೈತರಿಗೆ ಖರ್ಚು ವೆಚ್ಚ ಮಾಡುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದ ಬಂಡವಾಳ ಅಷ್ಟಿರುತ್ತೆ. ಇನ್ನು ಅಲ್ಲಿರ್ತಕ್ಕಂತಹ ಬಿಹಾರ ರಾಜ್ಯ ಸರ್ಕಾರ 4 ತಿಂಗಳಿಗೊಮ್ಮೆ 2,000 ರೈತರಿಗೆ ಕೊಟ್ಟರೆ ಅಷ್ಟೊಂದು ತೊಂದರೆ ಏನಾಗೋದಿಲ್ಲ. ಬಡ ರೈತರಿಗೆ ಕೊಟ್ಟರೆ ಈ ಕಡೆ ಸರ್ಕಾರಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಯಾಕಂದರೆ 4 ತಿಂಗಳಿಗೊಮ್ಮೆ 2,000 ಕೊಡ್ತಾರೆ.
ಕೊಡ್ತಾರೆ. ಹೀಗಾಗಿ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಸರ್ಕಾರಕ್ಕೆ ಖಂಡಿತವಾಗ್ಲೂ ಆರ್ಥಿಕ ಹೊರೆ ಬೀಳುತ್ತೆ. ಯಾವುದೇ ಸರ್ಕಾರ ಇರಲಿ, ಅಂದರೆ ನಮ್ಮ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಆರ್ಥಿಕ ಹೊರೆ ಬೀಳುತ್ತೆ. ಅದನ್ನು ನೋಡಿ ಲಿಮಿಟ್ನಲ್ಲಿ ಕೊಡಬೇಕು. ಮೊದಲಿಗೆ ಭಾಷೆ ಕೊಟ್ಟು ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಂಡು ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟು ಈಗ ನಮ್ಮಲ್ಲಿ ಕೊಡ್ತಾ ಇಲ್ಲ ನೋಡಿ ಸರಿಯಾಗಿ. ಹಾಗೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಅವಮಾನ ಆಗೋದಷ್ಟೇ, ಈ ಕಡೆ ಆರ್ಥಿಕ ಹೊರೆ ಬೀಳುತ್ತೆ, ಬೆಲೆಗಳ ಏರಿಕೆ ಆಗುತ್ತೆ. ಇದರಿಂದ ರಾಜ್ಯ ಸರ್ಕಾರ ಆರ್ಥಿಕ ಹೊರೆಯನ್ನು ಅಲ್ಲದೆ ಜೊತೆಗೆ ಪ್ರಜೆಗಳಿಗೂ ಕೂಡ ಆರ್ಥಿಕ ಹೊರೆಯನ್ನು ಹಾಕಿ ಬಿಡ್ತಾರೆ, ಅಂದರೆ ಬೆಲೆಗಳ ಏರಿಕೆಯಿಂದಾಗಿ. ಸೊ ಈಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ನೋಡಿ ಬೆಲೆ ಏರಿಕೆ. ಹಾಗಾಗಿ ಇನ್ನು ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೊಟ್ಟರೆ ಈ ರೀತಿನೇ ಆಗೋದು. ಹಾಗಾಗಿ 4 ತಿಂಗಳಿಗೊಮ್ಮೆ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಬಿಹಾರದ ರಾಜ್ಯ ಸರ್ಕಾರ ಒಳ್ಳೆಯ ಉಪಾಯ ಮಾಡಿ 4 ತಿಂಗಳಿಗೊಮ್ಮೆ ಕೊಡ್ತೇವೆ ಅಂತ ಹೇಳಿಬಿಟ್ಟು ಈ 2,000ವನ್ನು ಕೇಂದ್ರ ಸರ್ಕಾರದ PM ಕಿಸಾನ್ ಜೊತೆಗೆ, ಯಾಕಂದರೆ ಅಲ್ಲಿ ಕೂಡ BJP ಸರ್ಕಾರ, ಮೇಲ್ಗಡೆನೂ ಕೂಡ BJP ಸರ್ಕಾರ, ಹೀಗಾಗಿ ಹೊಂದಾಣಿಕೆ ಆಗತ್ತೆ, ಕೊಡ್ತಾರೆ. ಇನ್ನು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಕೊಡಬಹುದು PM ಕಿಸಾನ್ ಯೋಜನೆಯಲ್ಲಿ. ಯಾಕೆ ಕೊಡೋದಿಲ್ಲ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಹೊಂದಾಣಿಕೆ ಆಗೋದಿಲ್ಲ ನೋಡಿ. ಇನ್ನು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಮುಂದಾದರೂ ಸಹಿತ ಇನ್ನಷ್ಟು ಸಾಲ ಮಾಡಬೇಕು. ಸಾಲ ಮಾಡೋದರ ಜೊತೆಗೆ ಇಡೀ ದೇಶದಲ್ಲಿನೇ ಸಾಲ ಮಾಡಿರ್ತಕ್ಕಂಥ ಹೆಚ್ಚಿನ ರಾಜ್ಯ ಇದ್ರೆ ನಮ್ಮ ರಾಜ್ಯನೇ ಆಗುತ್ತೆ. ಇನ್ನು ಸ್ನೇಹಿತರ, ಹಿಂದಿನ ಮುಖ್ಯಮಂತ್ರಿಗಳಲ್ಲಿ CMಗಳಲ್ಲಿ ಯಾರಾದರೂ ಸಾಲವನ್ನು ಹೆಚ್ಚಾಗಿ ಮಾಡಿದ್ದೆ ಆದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಸೊ ಇವರೇ ಹೆಚ್ಚಿನ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂತಹ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದಾರೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಲ ಆಗಿದೆ ಅಂತ ಹೇಳ್ತಾರೆ. ನಿಮಗೇನು ಗೊತ್ತಾಯಿದೆ ಬಿಡಿ, ಇದ್ರ ಬಗ್ಗೆ ಏನು ಹೇಳಬೇಕಾಗಂತದ್ದೇನಿಲ್ಲ. ಇನ್ನು ಸ್ನೇಹಿತರ, ಈ ಕೃಷಿ ಸಚಿವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಕೇಂದ್ರದಿಂದ ಮಾಹಿತಿ ಬಂದಿರತಕ್ಕಂಥದ್ದು, ಈ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿದ್ರೆ ಮಾತ್ರ ನಾವು ಈ PM ಕಿಸಾನ್ ಯೋಜನೆಯ ದುಡ್ಡನ್ನು ಕೊಡ್ತೀವಿ. ಎಲ್ಲರೂ ಕೂಡ ಅಕೌಂಟ್ಗಳಿಗೆ KYC ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರಬೇಕು, ಇದಕ್ಕೆ ನಾವು ದುಡ್ಡನ್ನು ಕೊಡ್ತೀವಿ ಅಂತಕ್ಕಂತಹ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಬರೀ ನೀವು PM ಕಿಸಾನ್ ಯೋಜನೆಗೋಸ್ಕರ ಅಷ್ಟೇ ಮಾಡ್ಕೊಳ್ಬೇಡಿ. ಬರ ಪರಿಹಾರ ಕೇಂದ್ರದಿಂದ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಿಂದನೂ ಕೂಡ ಬರ್ತಾ ಇರತ್ತೆ. ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದಿಂದ ಬರ್ತಿರ್ತದೆ. ಇನ್ನು ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆ ಬೇಕಾಗಿದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ. ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂತಹ ಈ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಂಡಿದ್ದೆ ಆದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಈ ಯೋಜನೆಗಳಿಗೋಸ್ಕರ ಅಷ್ಟೇ ನಾನು ಕೂಡ ಹೇಳ್ತಾ ಇಲ್ಲ ನಿಮಗೆ, ನಿಮ್ಮ ಆಸ್ತಿ ಪಾಸ್ತಿಗಳು ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗಬಾರ್ದು. ಇನ್ಯಾವನೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಹೆಸರಲ್ಲೇ ಬರ್ಕೊಂಡು ಅಥವಾ ಅದನ್ನು ಇನ್ನೊಬ್ಬರಿಗೆ ಥರ್ಡ್ ಪಾರ್ಟಿಯನ್ನಾಗಿ ಮಾರಾಟ ಮಾಡಿ, ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾರಾಟ ಮಾಡಿ. ಸೊ ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ನಮ್ಮದೇ ಹಂಗೆ ತೊಗೋತಾರಪ್ಪ ಅಂತ ನೀವು ಅನ್ಬೋದು. ಅಲ್ಲಿ ನಿಮ್ಮ ಒಂದು ಆಸ್ತಿ ನಿಮಗೆ ಸಿಗುತ್ತೆ, ಕೋರ್ಟ್ ಕಚೇರಿ ಅಂತ ಅಲ್ದಾಡಿದ್ದೆ ಆದ್ರೆ ಅಂತ ಅನ್ಕೊಳ್ಳಿ. ಕೋರ್ಟ್ ಕಚೇರಿಗೆ ಅಲ್ದಾಡಿರ್ತಕ್ಕಂತಹ ದುಡ್ಡು ಯಾರು ಕೊಡ್ತಾರೆ? ವಿರೋಧ ಪಾರ್ಟಿ ಕೊಡುತ್ತಾ ಅಥವಾ ಸರ್ಕಾರ ಕೊಡುತ್ತಾ? ಯಾರೂ ಕೂಡ ಕೊಡೋದಿಲ್ಲ. ನಿಮ್ಮ ಕೈಲೇನೆ ನೀವು ಹಾಕಬೇಕಾಗತ್ತೆ ನಿಮ್ಮ ದುಡ್ಡನ್ನು, ನಿಮ್ಮ ಆಸ್ತಿಗೋಸ್ಕರ. ಅದಾದರೂ ಬೇಡ ಅಂದರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಇದನ್ನು ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಕೆಲಸವನ್ನು ಎಲ್ಲ ರೈತರು ಕೂಡ ಮಿಸ್ ಮಾಡದೆ ಪ್ರತಿಯೊಬ್ಬರು ಮಾಡಿ. ನಮ್ಮ ರಾಜ್ಯದವರಿಗೆ ಅಷ್ಟೇ ಹೇಳ್ತಾ ಇಲ್ಲ, ಎಲ್ಲ ದೇಶದಲ್ಲಿರ್ತಕ್ಕಂತಹ ರೈತರಿಗೆ ಇದೇ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರ, ಈ ಇನ್ಫಾರ್ಮೇಷನ್ ಅರ್ಥ ಆಗಿದ್ದಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಈ ಇನ್ಫಾರ್ಮೇಷನ್ ಮತ್ತು ಅರ್ಥ ಆಗಿದ್ದಲ್ಲಿ ಎಲ್ಲ ರೈತರಿಗೆ, ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇನ್ನು ಉಳಿದಿರ್ತಕ್ಕಂತಹ ರೈತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನನ್ನು ತಿಳಿಸಿ.